ಇವತ್ತು ನಿನ್ನೆ ಕಾರ್ಯಕ್ರಮ ಅಲ್ಲ ಇದು. ಗನ್ನೇರಿ ಸ್ವಾಮಿಗಳು ಮಾಡ್ತಾ ಇರೋದು ಕೆಲಸ ಏನು? ಗೋವನ್ನು ಬೆಳೆಸ್ತಾ ಇದ್ದಾರೆ. ಗೋವನ್ನು ಒಂದು ಪ್ರಾಣಿ ಅನ್ಕೊಂಡಿಲ್ಲ, ಗೋವನ್ನು ನಮ್ಮ ತಾಯಿನಂತ ಭಾವನೆ ಇಟ್ಟುಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಗೋಶಾಲೆ ಹತ್ರ ಹೋದ್ರೆ ಕನ್ನೇರಿಗೆ ಹೋಗಿ ನೋಡ್ಕೊಂಡ್ ಬನ್ನಿ. ಕನ್ನೇರಿ ಸ್ವಾಮಿಗಳು ಯಾವ ರೀತಿ ಗೋವುಗಳು ಬೆಳೆಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಮಹಾಸ್ವಾಮಿಗಳು. ಈಗ ತಿಂತಾರಂತ ಆಹಾರ ವಿಷ ಅಂತ ಗೊತ್ತಾಗ್ತಿದ್ದಂಗೆನೆ ಸಾವಯವ ಕೃಷಿ ಬೆಳೆಸಬೇಕು ಅನ್ನಂತ ಪ್ರಯತ್ನ ನಡೆಸ್ತಾರಂತ, ಸ್ಫೂರ್ತಿ ಕೊಡ್ತಾರಂತ, ರೈತರಿಗೆ ಅವಕಾಶ ಮಾಡಿಕೊಡ್ತಾರಂತ ಸ್ವಾಮಿ ಕನ್ನೇರಿ ಸ್ವಾಮಿ. ಇಂಥ ಸ್ವಾಮಿಗಳಿಗೆ ನೀವು ಬ್ಯಾನ್ ಮಾಡ್ತೀರಾ? ನಾನು ತುಂಬಾ ಸ್ಪಷ್ಟವಾಗಿ ನೇರವಾಗಿ ಹೇಳ್ತೇನೆ, 28ನೇ ಇಸಿ ತನಕ ಚುನಾವಣೆ ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವು ಮಾಡ್ತಾ ಇದ್ದ ದುಷ್ಟ ಶಕ್ತಿಗಳಿಗೆ ಅಷ್ಟರೊಳಗೇನೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪಾಪದ ಕೂಡ ತುಂಬತ್ತೆ. ಕೇಸರಿಮಯ ಕರ್ನಾಟಕ ರಾಜ್ಯದಲ್ಲಿ ಆಗತ್ತೆ, ಹಸಿರುಮಯ ರಾಜ್ಯದಿಂದ ಹೋಗತ್ತೆ. ಇದರ ಅನುಮಾನ ಬೇಡ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಶಿವಮೊಗ್ಗದಲ್ಲಿ ಒಬ್ಬ 15 ವರ್ಷದ ಯುವಕನಿಗೆ ಹೊಡೆದು 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 ಕೊಲೆ ಮಾಡ್ತಾರೆ. ಏನ್ ಮಾಡಿದ ಪಾಪ? ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ, ಅವ್ರ ಬಗ್ಗೆ ಕ್ರಮ ತಗೋತೀವಿ. ಏನ್ ಕ್ರಮ? ಮತ್ತೆ ಜೀವ ಕೊಡ್ತೀರಾ? ಯಾರಿಗೆ ಕೊಲೆಗಡಕರು ಇದ್ದಾರೋ ಆ ಮಕ್ಕಳಿಗೆ ಸ್ಫೂರ್ತಿ ಕೊಟ್ಟು ಹೊಡಿರಿ, ಕೊಲೆ ಮಾಡ್ರಿ ಅಂತ ಹೇಳ್ಯಾರೋ ಅವ್ರನ್ನ ಕರ್ಕೊಂಡು ಫಾಸಿ ಹಾಕ್ಸ್ಬೇಕಲ್ವಾ? ನಾನು ಇವತ್ತು ಬಂದು ಪತ್ರಿಕೆ ಓದ್ದೆ ಬಾಗಲಕೋಟೆನಲ್ಲಿ. ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಅವ್ರ ಮನೆಗೆ ಖಾಸಗಿ ಕಾರಲ್ಲಿ ಹೋಗ್ತಾರಂತೆ ಪೊಲೀಸ್ನವರು. ಅಯ್ಯಗೆ ಊಟ ಮಾಡ್ತಿದ್ದ, ಹಾಗೆ ಕರ್ಕೊಂಬಂದ ಪೊಲೀಸ್. ಯಾಕೆ? ಏನ್ ತಪ್ಪು ಮಾಡಿದ್ದ ಅವನು? ಮಸೀದಿಯಿಂದ ಕಲ್ಲೊಡದ್ನ, ಚಪ್ಪಲಿ ಹಸ್ನ. ಅವನು ಹೇಳಿದ್ದು ಇಷ್ಟನೇ, ಯಾವ ಮಸೀದಿಯಿಂದ ಕಲ್ಲು ಚಪ್ಪಲಿ ಬಂತೋ ಆ ಮಸೀದಿ ಸೀಜ್ ಮಾಡಿ, ಅಲ್ಲಿ ಮುಲ್ಲ ಅರೆಸ್ಟ್ ಮಾಡಿ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನ ಕೂಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕೂಗು. ನಾನು ರಾಜ್ಯದ ಮುಖ್ಯಮಂತ್ರಿಗೆ ಈಗಲೂ ಹೇಳ್ತೇನೆ, ತಕ್ಷಣ ಆ ಒಂದು ಮಸೀದಿ ಸೀಜ್ ಮಾಡಿ, ಆ ಮುಲ್ಲ ಅರೆಸ್ಟ್ ಮಾಡಿ. ಇಲ್ಲ ಅಂತಂದ್ರೆ ಯಾವ ರೀತಿ ಬಾಬರಿ ಮಸೀದಿ ಧ್ವಂಸ ಆಯ್ತೋ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಸೀದಿಗಳು ಧ್ವಂಸ ಆಗುವಂತ ಸ್ಥಿತಿ ಬಂದಿತ್ತು. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾರೆ. ಬಹಳ ಜನ ಮಾತಾಡೋರು ಇದ್ದಾರೆ. ನಾನು ಇಷ್ಟ ಹೇಳ್ತೇನೆ, ಇವತ್ತು ಬಂದು ಕೂಗಿ ಚೀರಿ ಹೋಗೋದಲ್ಲ. ಇವತ್ತಿನ ಸರ್ಕಾರ ಹಿಂದೂಗಳಿಗೆ ನರಕ ಆಗಿದೆ, ಮುಸಲ್ಮಾನರಿಗೆ ಸ್ವರ್ಗ ಆಗಿದೆ. ಇದು ಉಲ್ಟಾ ಆಗ್ಬೇಕಾಗಿದೆ. ಕೇಸರಿಮಯ ಹಿಂದೂಗಳಿಗೆ ಸ್ವರ್ಗ ಆಗ್ಬೇಕು, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನರಕ ಆಗ್ಬೇಕು. ಆ ದಿಕ್ಕಿನಲ್ಲಿ ನಾವು ಇಲ್ಲಿಂದ ಪ್ರತಿಜ್ಞೆ ಮಾಡಿ ಹೋಗೋಣ ಅಂತ ಹೇಳಿ ನಿಮ್ಮೆಲ್ಲರೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಹಿಂದೂ ಧರ್ಮ ಕಿ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಭಾರತ್ ಮಾತಾ ಕಿ.